ಎಲ್ಲರಿಗೂ ನಮಸ್ಕಾರ. ಈಗ ಇವತ್ತು ವಿಶ್ವ ಫಾರ್ಮಸಿಸ್ಟ್ ಡೇ ಅಂತ ಆಚರಿಸ್ತಾ ಇದ್ದಾರೆ. ನಮ್ಮೆಲ್ಲ ಫಾರ್ಮಸಿಸ್ಟು ಹೊಸಕೋಟೆಯಿಂದ ಮತ್ತು ಹೊಸಕೋಟೆ ಜಿಲ್ಲೆ ತಾಲೂಕಾದ್ಯಂತ ಬಂದಿದ್ದಾರೆ. ಎಲ್ಲರಿಗೂ ಅವ್ರಿಗೂ ವಿಶ್ವ ಫಾರ್ಮಸಿಸ್ಟ್ ಡೇ ಶುಭಾಶಯಗಳು. ಅವರು ಈಗ ಏನು ಮೆಡಿಕಲ್ ಶಾಪ್ಗಳಲ್ಲಿ ಅವರು ವ್ಯಾಪಾರ ಮಾಡ್ತಾ ಇದ್ದಾರೆ ಮತ್ತು ಡ್ರಗ್ಸ್ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾಹಿತಿ ಕೊಡೋಕ್ಕೆ ಅವರು ಕರೆದಿದ್ರು. ಸೊ ವಿಶ್ವ ಫಾರ್ಮಸಿಸ್ಟ್ ಇದು ಒಳ್ಳೆಯ ದಿನ. ಸೊ ಅದರಿಂದ ನಾನು ಹೆಚ್ಚಿಗೆ ಆಲ್ರೆಡಿ ಅವರಿಗೆ ಮಾಹಿತಿ ನೀಡಿದ್ದೇನೆ. ಮತ್ತು ಅದೇನೆಂದರೆ ಅವರು ಏನು ಯಾವ ಥರ ಇದು ಮಾಡಬೇಕು, ಯಾವ ಥರ ಆ್ಯಕ್ಟ್ ಮಾಡಬೇಕು, ಮತ್ತು ಏನು ಕೊಡಬೇಕು, ಯಾವುದರಲ್ಲಿ ಪ್ರಿಸ್ಕ್ರಿಪ್ಷನ್ ಕೊಡಬೇಕು, ಯಾವುದ್ರಲ್ಲಿ ಪ್ರಿಸ್ಕ್ರಿಪ್ಷನ್ ಇಲ್ದಿರ ಕೊಡಬೇಕು, ಕೌಂಟರ್ ಡ್ರಗ್ಸ್ ಯಾವುದು, ಈ ಥರದ್ದೆಲ್ಲ ನಾಲೆಡ್ಜ್ಗಳನ್ನ ಅವ್ರಿಗೆ ಕೊಟ್ಟಿದ್ದೀವಿ. ಸೊ ಅದರಿಂದ ನಮ್ಮ ಕೆಮಿಸ್ಟ್ರಿಗಳಲ್ಲಿ ಹೇಳೋದು ಮತ್ತು ಸಾರ್ವಜನಿಕರು ಹೇಳೋದಿಷ್ಟೇ, ಸಾರ್ವಜನಿಕರು ಅಷ್ಟೇ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಯಾವುದೇ ಮೆಡಿಸಿನ್ನ ಡೈರೆಕ್ಟಾಗಿ ಮೆಡಿಕಲ್ ಶಾಪ್ಗೆ ಹೋಗಿ ಪ್ರಿಸ್ಕ್ರಿಪ್ಷನ್ ಇಲ್ಲರ ತೊಗೊಳಕ್ಕೆ ಹೋಗಬೇಡಿ. ಮೆಡಿಕಲ್ ಶಾಪವರು ಅಷ್ಟೇ ಯಾವುದೇ ಪ್ರಿಸ್ಕ್ರಿಪ್ಷನ್ ಇದ್ದರೆ ಔಷಧಿಗಳನ್ನ ಕೊಡೋಕೆ ಹೋಗಬೇಡಿ. ಎಲ್ಲರಿಗೂ ಮತ್ತೊಮ್ಮೆ ವರ್ಲ್ಡ್ ಫಾರ್ಮಸಿಸ್ಟ್ ಡೇ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಹೇಳ್ಬೇಕು. ಎಲ್ಲರಿಗೂ ವಿಶ್ವ ಫಾರ್ಮಸಿಸ್ಟ್ ಡೇಯ ಶುಭಾಶಯಗಳು ತಿಳಿಸುತ್ತಾ, ಇಂದು ಪ್ರತಿ ವರ್ಷವನ್ನು ತಾಲೂಕಿನಲ್ಲಿ ಸೆಪ್ಟೆಂಬರ್ 25ರಂದು ವಿಶ್ವ ಫಾರ್ಮಸಿಸ್ಟ್ ಡೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ. ನಮ್ಮ ಹಿರಿಯ ಅಧಿಕಾರಿಗಳ ಅನುಮತಿ ಮೇರೆಗೆ ಅವರ ಸೂಚಿಯಂತೆ ತಾವು ಪ್ರತಿ ವರ್ಷ ಮಾಡಿಕೊಂಡು ಬಂದು ಔಷಧಿ ಮಳಿಗೆ ಯಾವ ರೀತಿ ಇರಬೇಕು, ತಮ್ಮ ಜವಾಬ್ದಾರಿ ಏನು, ತಾವು ರೋಗಿಗೆ ವಿತರಿಸುವ ಔಷಧಿ ಎಷ್ಟು ಗುಣಮಟ್ಟವಾಗಿರಬೇಕು, ಯಾವ ರೀತಿ ತಮ್ಮ ಚೌಕಟ್ಟಿನಲ್ಲಿ ಇರಬೇಕೆಂಬ ಅರಿವು ಮೂಡಿಸೋದಕ್ಕೆ ಈ ದಿನ ನಮ್ಮ ಸಹಾಯಕ ಔಷಧಿ ನಿಯಂತ್ರಕರಾದ ಗಣೇಶ್ ಬಾಬು ಸರ್ ಬಂದು ಎಲ್ಲ ತಾಲೂಕಿನಾದ್ಯಂತ ಎಲ್ಲ ಹೋಬಳಿಯ ಔಷಧಿ ಮಳಿಗೆಯ ಮಾಲೀಕರು ಬಂದು ಅವರ ಪ್ರವಚನವನ್ನು ಸ್ವೀಕರಿಸಿದ್ದಾರೆ. ನಾವು ಹೇಳುವುದು ಇಷ್ಟೇ, ಎಲ್ಲರೂ ಆರೋಗ್ಯವಾಗಿರಿ, ಎಲ್ಲರೂ ಆರೋಗ್ಯವೇ ಭಾಗ್ಯ. ವಿಶ್ವ ಫಾರ್ಮಸಿಸ್ಟ್ ಡೇ ದಿನ ತಮಗೆ ಉತ್ತಮ ಸೂಚನೆ ಎಂದರೆ ತಮ್ಮ ಅಂಗಡಿ ಮಳಿಗೆಗೆ ಬಂದಂಥ ರೋಗಿನೇ ಉತ್ತಮವಾಗಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗಿ ಎಂದು ವಿಶ್ವವ್ಯಾಪಿ ಫಾರ್ಮಸಿಸ್ಟ್ ಡೇ. ಬಂದವರಿಗೂ ಹೊಸಕೋಟೆ ತಾಲೂಕಿನ ಅಧ್ಯಕ್ಷನಾಗಿ ನಾನು ವರ್ಲ್ಡ್ ಫಾರ್ಮಸಿಸ್ಟ್ ಡೇಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಹಾಗೂ ಎಲ್ಲ ಫಾರ್ಮಸಿಸ್ಟ್ಗಳಿಗೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಧೂಳು ರಹಿತವಾದ ವಾತಾವರಣವನ್ನು ಇಟ್ಕೊಂಡು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾರಿಗೂ ಮೆಡಿಸನ್ ಕೊಡಬಾರ್ದು, ಆಂಟಿಬಯೋಟಿಕ್ಸು ಯಾವುದೇ ಥರದ ಶೆಡ್ಯೂಲನ್ನು H1 ಡ್ರಗ್ಸ್ ಕೊಡಬಾರ್ದು ಅಂತ ಈ ಮೂಲಕ ನಾನು ಹೇಳೋಕ್ಕೆ ಬಯಸ್ತೀನಿ. ಹಾಗೂ ನಮ್ಮ ನೂತನವಾಗಿ ಬಂದಿರ್ತಂಥ ADC ಸಾಹೇಬರಾದ ಗಣೇಶ್ ಬಾಬು ಅವರಿಗೂ ಅವರು ಬೆಸ್ಟ್ ಅವಾರ್ಡ್ ತೊಗೊಂಡವ್ರೆ, ಅವರಿಗೂ ಸಹ ಹೊಸಕೋಟೆ ತಾಲೂಕಿನ ಪರವಾಗಿ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.